ನ್ಯಾಯಕ್ಕೋಸ್ಕರ ಹೋರಾಡುತ್ತಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ನಾವು ಮೀಟ್ ಮಾಡಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಅವರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಈ ಕೇಸನ್ನು ಬಚಾವ್ ಮಾಡ್ಲಿಕ್ಕೆ ಯಾರ್ಯಾರು ತನಿಖಾಧಿಕಾರಿಗಳು ಹಿಂದೆ ಇರುವಂತ ದೊಡ್ಡ ದೊಡ್ಡ ಮುಂಡಾಸುದಾರಿಗಳು ಯಾರು? ಇವರೇ ಆರೋಪಿಗಳಲ್ವಾ? ಇಷ್ಟು ಜನ ಸೇರಿಸಿ ಮುಗಿಸಬೇಕಾದ್ರೆ ಇದ್ರ ಹಿಂದ್ಗಡೆ ಇರುವಂತ ದೊಡ್ಡ ವ್ಯಕ್ತಿ ಯಾರು? ಇಡೀ ಊರು ಹೇಳ್ತಾ ಉಂಟಲ್ಲ ಯಾರು ಅಂತ ಹೇಳಿ. ಐ ವಿಟ್ನೆಸ್ ಬೇಕು, ಕಣ್ಣಲ್ಲಿ ನೋಡಿದವರು ಬೇಕು. ಕಣ್ಣಲ್ಲಿ ನೋಡಿದವರು ಕಣ್ಣು ಕಿತ್ತು ಬಿಡ್ತಾರೆ, ನಾಲಿಗೆಯಲ್ಲಿ ಮಾತಾಡಿದ್ರೆ ಮೂಗಾಗಿಸ್ತಾರೆ. ನಾವು ಕಳೆದ 40 ವರ್ಷಗಳಿಂದ ಈ ಕಾಣದ ಕೈಗಳು ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ಇಲ್ಲಿ ಮನೆಗಳ ಮನಗಳಲ್ಲಿ ಉಂಟು. ನೀವು ಸಂತೋಷಿಗೆ ಏನು ಮಾಡಿದ್ದಾರೆ ಗೊತ್ತಾ? ಇವರೆಲ್ಲ ಅವನ ಗುಪ್ತಾಂಗಕ್ಕೆ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಬರ್ನ್ ಮಾಡಿ ಬಿಟ್ಟಿದ್ದಾರೆ. ಒಪ್ಪಿಕೋ, ನೀನೇ ಮಾಡಿದ್ದು, ಒಪ್ಪಿಕೋ. ಇಲ್ಲ ಅಂತ ಹೇಳಿದ ಮೇಲೆ ಅವನ ತಂದೆ ಅವರನ್ನು ತಂದು ಈ ಪೊಲೀಸ್ನವರು ನಿಲ್ಸಿ ನಿನ್ನ ಈ ಮುದ್ದಿ ಅಪ್ಪನಿಗೆ ಸಾಕ್ತೇವೆ ಹೇಳ್ತೇ ಇಲ್ವಾ ಅಂತ ಹೇಳಿ. ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯಗಿಂತ ಹಿಂದೆ 40 ವರ್ಷ ಹಿಂದೆ ಎಷ್ಟು ಅತ್ಯಾಚಾರಗಳು ಮಾಡಿರಲಾಗಿದೆ, ಏನಾಗ್ಲಿಲ್ಲ. ಹಾಗಾಗಿ ಇದು ಏನಾಗುವುದಿಲ್ಲ. ನಾನು ಕ್ಷೇತ್ರವನ್ನು ಅಪವಿತ್ರ ಮಾಡುವುದಿಲ್ಲ. ಏನು ಸೌಜನ್ಯಳ, ಏನು ವೇದವಲ್ಲಿಯ, ಏನೋ ಪದ್ಮಲತದ ಕೊಲೆಯಿಂದಾಗಿ, ಅತ್ಯಾಚಾರ ಕೊಲೆಯಿಂದಾಗಿ ಇವತ್ತು ಅಣ್ಣಪ್ಪನ ಮಂಜುನಾಥ ದೇವರ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಅದನ್ನು ನಾವು ತೊಳಿತಿದ್ದೇವೆ. ಕೋಟ್ಯಾಂತ ಜನಗಳು ಎದ್ದು ನಿಂತು ಹೇಳ್ತಾರೆ ಇವರೇ ಅಂತೇಳಿ. ಆಗ ಗೊತ್ತಾಗೋದು ನ್ಯಾಯಾಂಗಕ್ಕೂ ಕೂಡ, ಹೋ ಇದು ಸತ್ಯವ ಅಂತ ಹೇಳಿ. ಇದನ್ನು ಯಾರಿಗೂ ಮುಚ್ಚಿಸ್ಲಿಕ್ಕೆ ಆಗುದಿಲ್ಲ.